ಜಲಮಾಲಿನ್ಯ ಮತ್ತು ಸಂರಕ್ಷಣೆ ಇದನ್ನು ನಾವು ಸಣ್ಣ ಸ್ಕಿಟ್ಟಿನ ಮೂಲಕ ಮಾಡಿ ತೋರಿಸುತ್ತೇವೆ. ಹಾಯ್ ಲಾವಣ್ಯ, ನಾಳೆ ನನ್ನ ಬರ್ಡೆ, ಬೇಗ ಬಾ. ಇಲ್ಲಿ ನೀವು ನದಿಯಲ್ಲಿ ಯಾಕೆ ಕಸಗಳನ್ನು ಎಸೆಯುತ್ತಿದ್ದೀರಿ? ಇಲ್ಲಿ ಎಸೆದರೆ ಏನಾಗುವುದಿಲ್ಲ. ಅಲ್ಲಿ ಬೋರ್ಡ್ ಹಾಕಿದರೆ ಕಾಣಲ್ವಾ? ಏನಾಗಲ್ಲ. ಸರಿ. ಇಲ್ಲಿ ನೀವು ನದಿಯಲ್ಲಿ ಯಾಕೆ ಬಟ್ಟೆಗಳನ್ನು ಒಗೆಯುತ್ತಿದ್ದೀರಿ? ಇಲ್ಲಿ ಬಟ್ಟೆಗೆ ಏನಾಗುವುದಿಲ್ಲ. ಅಲ್ಲಿ ಬೋರ್ಡ್ ಹಾಕಿದರೆ ಕಾಣಲ್ವಾ? ಈ ನದಿಯಲ್ಲಿ ನೀರು ತುಂಬಾ ಇದೆ, ಹಾಗಾಗಿ ನೀರು ಕಲುಷಿತಗೊಳ್ಳುವುದಿಲ್ಲ. ಸರಿ. ಅಯ್ಯೋ, ನದಿಯನ್ನು ಈ ತರ ಕಲುಷಿತಗೊಳಿಸುತ್ತಿದ್ದಾರೆ. ನಮ್ಮ ಜೀವನ ಇನ್ನು ಮುಂದೆ ಏನಾಗಬಹುದೋ ಏನೋ. ಬನ್ನಿ ಗೆಳೆಯರು, ಇವತ್ತು ಭಾನುವಾರ ಅಲ್ವಾ, ನದಿಯಲ್ಲಿ ಈಜ್ಲಿಕ್ಕೆ ಹೋಗೋಣ. ಆಯ್ತು. ಸಂಜೆ ಆಯ್ತು ಗೆಳೆಯರೆ, ಮನೆಗೆ ಹೋಗೋಣ. ಆಯ್ತು. ಇವತ್ತು ನದಿಯಲ್ಲಿ ಆಟ ಆಡಿ ಎಷ್ಟು ಸಂತೋಷವಾಯ್ತಲ್ವಾ? ಹೌದು. ಅಯ್ಯೋ, ನನ್ನ ಕೈಯೆಲ್ಲ ತುರಿಸ್ತಾ ಉಂಟು. ನನಗೆ ಸಹ ತುರಿಸ್ತಾ ಉಂಟು. ಅಯ್ಯೋ ಗೆಳೆಯರೆ, ಏನಾಯ್ತು ನಿಮಗೆ? ನಾವು ನದಿಯಲ್ಲಿ ಈಜಿ ನಮಗೆ ಈ ಪರಿಸ್ಥಿತಿ ಬಂದಿದೆ. ಹೌದಾ? ಸರಿ, ನಾವು ಆಸ್ಪತ್ರೆಗೆ ಹೋಗೋಣ. ಆಯ್ತು. ನಮಸ್ತೆ ಡಾಕ್ಟರ್. ನಮಸ್ತೆ, ಏನಾಯಿತು? ಇವರು ನದಿಯಲ್ಲಿ ಈಜ್ಲಿಕ್ಕೆ ಹೋಗಿ ಅವರ ಕೈಗಳಿಗೆಲ್ಲ ಗುಳ್ಳೆಗಳು ಬಂದಿವೆ. ಅಯ್ಯೋ, ನಮ್ಮ ಮಕ್ಕಳಿಗೆ ಏನಾಯ್ತು? ಇವರು ನದಿಯಲ್ಲಿ ಆಟ ಆಡಿದ್ರಿಂದ ಇವರಿಗೆ ಈ ಪರಿಸ್ಥಿತಿ ಬಂದಿದೆ. ನಾನು ನಿಮಗೆ ಮೊನ್ನೆ ಹೇಳಿದ್ದಲ್ವಾ, ನದಿಯಲ್ಲಿ ಕಸ ಕಡ್ಡಿಗಳನ್ನು ಮತ್ತೆ ಬಟ್ಟೆ ಒಗೆಯುವುದನ್ನು ನಿಲ್ಲಿಸಿ, ಹಾಗಾಗಿ ಇವರಿಗೆ ಈ ಪರಿಸ್ಥಿತಿ ಬಂದಿದೆ. ನಮ್ಮಿಂದ ತಪ್ಪಾಯಿತು. ಇನ್ನು ಮುಂದೆ ನಾವು ನದಿಯ ನೀರನ್ನು ಕಲುಷಿತಗೊಳಿಸುವುದಿಲ್ಲ. ಗೊತ್ತಾಯ್ತಲ್ಲ ಗೆಳೆಯರು, ಇವರ ಪರಿಸ್ಥಿತಿ ಇನ್ನು ಮುಂದೆ ನಮಗೂ ಕೂಡ ಬರಬಹುದು. ಅದಕ್ಕೆ ಇಳುವುದು ನದಿಗಳಲ್ಲಿ ಕಸ